ಬಿಗ್ ಬ್ರೇಕಿಂಗ್ ನ್ಯೂಸ್. ಯಾಕಂದ್ರೆ 29 ದಿನವಾಗಿದೆ, ಇಲ್ಲಿ ತನಕ 7 ಮೀನುಗಾರರ ಬಗ್ಗೆ ಒಂದು ಸಣ್ಣ ಸುಳಿವು ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಆ ಸುಳಿವೇನು ಅಂತ ಇದುವರೆಗೂ ಕೂಡ ಯಾರು ರಿವೀಲ್ ಮಾಡಿಲ್ಲ. ಹಾಗಾಗಿ ಸಹಜವಾಗಿ 7 ಮೀನುಗಾರರ ಕುಟುಂಬಗಳು ಒಂದು ರೀತಿ ಆತಂಕದ ಪರಿಸ್ಥಿತಿಯಲ್ಲಿವೆ. ಸರ್ಕಾರ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಕೇಂದ್ರ ಸರ್ಕಾರಕ್ಕೆ ಎಷ್ಟು ಮನವಿ ಪತ್ರ ಬರೆದ್ರು ಕೂಡ, ಎಷ್ಟು ಮನವಿ ಮಾಡಿದ್ರು ಕೂಡ ಅವರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಹಾಗಾಗಿ 7 ಮೀನುಗಾರರ ಕುಟುಂಬಗಳು ಆತಂಕದಲ್ಲಿವೆ. ಈ ಕುರಿತಂತೆ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಇವತ್ತು ನಿಮ್ಮ ಮುಂದೆ ನಾವು ತಂದಿದ್ದೀವಿ. 29 ದಿನ ಆಗಿದೆ, ಆದ್ರೂ ಕೂಡ ಮೀನುಗಾರರ ಕುಟುಂಬಕ್ಕೆ ಸಂಕಷ್ಟ ತಪ್ಪಿಲ್ಲ. ಇನ್ನೂ ಕೂಡ ಮೀನುಗಾರರ ಸುಳಿವು ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ. ಒಂದು ಕಡೆ ಸಣ್ಣ ಮಟ್ಟಿನ ಸುಳಿವು ಸಿಕ್ಕಿದೆ ಅಂತ ಹೇಳಲಾಗ್ತಿದ್ರು ಕೂಡ ಅದನ್ನ ರಿವೀಲ್ ಮಾಡ್ತಾ ಇಲ್ಲ. ದಿನ ಆಗಿದೆ, ಇನ್ನೂ ಕೂಡ 7 ಮೀನುಗಾರರು ಮಿಸ್ ಆಗಿರೋರು ಸಿಕ್ಕಿಲ್ಲ. 7 ಮೀನುಗಾರರಾಗಿ ಹುಡುಕಾಟ ಒಂದ್ ಕಡೆ ನಡೀತಾನೆ ಇದೆ, ಇನ್ನೊಂದ್ ಕಡೆ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಒಂದ್ ಕಡೆ ರಾಜ್ಯ ಸರ್ಕಾರವನ್ನ ಎಚ್ಚರಿಸುವ ಪ್ರಯತ್ನವನ್ನ ಮೀನುಗಾರರು ಮಾಡ್ತಿದ್ದಾರೆ, ಇನ್ನೊಂದ್ ಕಡೆ ಕೇಂದ್ರ ಸರ್ಕಾರಕ್ಕೂ ಕೂಡ ಬಿಸಿ ತಡಿಸುವ ಪ್ರಯತ್ನವಾಗಿ ಸಾಕಷ್ಟು ಪ್ರತಿಭಟನೆ ರ್ಯಾಲಿಗಳನ್ನ ಮಾಡ್ತಾನೆ ಇದ್ದಾರೆ. ಮೀನುಗಾರಿಕೆಯನ್ನು ಕೂಡ ಬಂದ್ ಮಾಡಿ ಉಗ್ರ ರೀತಿಯಲ್ಲಿ ಹೋರಾಟವನ್ನ ಮೀನುಗಾರರು ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ತನಕ ಅಂದ್ರೆ 29 ದಿನ ಕಳೆದು ಹೋಗ್ತಾ ಇದೆ, ಆದ್ರೂ ಕೂಡ ಇದುವರೆಗೂ ಒಂದು ಸಣ್ಣ ಸುಳಿವು ಸಿಕ್ಕಿಲ್ಲ. ಆ ಬಗ್ಗೆ 29 ದಿನ ಆಗಿದೆ, 7 ಮೀನುಗಾರರು ಎಲ್ಲಿ ಹೋದ್ರು, ಸದ್ಯಕ್ಕೆ ಅವ್ರ ಸಿಚುವೇಶನ್ ಹೇಗಿದೆ, ಯಾರ್ದಾದ್ರೂ ಕೈವಶದಲ್ಲಿ ಇದ್ದಾರಾ, ಆ ಬಗ್ಗೆ ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ. ಕೇವಲ ಊಹಾಪೋಹ, ಕಪೋಲ ಕಲ್ಪಿತ ಮಾತುಗಳೆಲ್ಲ ಕೇಳಿ ಬರ್ತಾ ಇದೆ ಅಷ್ಟೇ. ಆದ್ರೆ ನಿಖರವಾಗಿ ಈ ಬಗ್ಗೆ ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಯಾವುದೇ ಮಾಹಿತಿಯನ್ನ ಬಿಚ್ಚಿಡ್ತಾ ಇಲ್ಲ, ಬಾಯಿ ಬಿಡ್ತಾ ಇಲ್ಲ. ಹಾಗಾಗಿ ಮೀನುಗಾರರ ಕುಟುಂಬಸ್ಥರು ಇಲ್ಲಿ ಸಹಜವಾಗಿ ಆತಂಕಕ್ಕೀಡಾಗಿದ್ದಾರೆ. ಎಷ್ಟೇ ಹುಡುಕಿದ್ರು ಕೂಡ ಮೀನುಗಾರರ ಬಗ್ಗೆ ಸುಳಿವು ಸಿಗ್ತಾ ಇಲ್ಲ. ಹಾಗಾದ್ರೆ ಆ 7 ಜನ ಮಿಸ್ ಆಗಿರುವಂತ ಮೀನುಗಾರರು ಏನಾದ್ರು, ಎಲ್ಲಿ ಹೋದ್ರು, ಉಗ್ರರ ಕೈ ಸರಿಯಾಗಿದ್ದಾರಾ? ಹಾಗಾದ್ರೆ ಮೀನುಗಾರರು, ಇಂತ ಚರ್ಚೆ ಕೂಡ ಮೊನ್ನೆಯಿಂದ ನಡೀತಾ ಇದೆ. ಎಷ್ಟು ಹುಡುಕಿದ್ರು ಕೂಡ ಒಂದ್ ಕಡೆ ಮೀನುಗಾರರು ಸಿಗ್ತಾ ಇಲ್ಲ. ಹಾಗಾಗಿ ಅವ್ರು ಎಲ್ಲಿ ಹೋಗಿದ್ದಾರೆ, ಉಗ್ರರ ಕೈಯಲ್ಲಿ ಏನಾದ್ರೂ ಸಿಕ್ಕಾಕೊಂಡ್ ಬಿದ್ದಿದ್ದಾರಾ, ಏನ್ ಡಿಮ್ಯಾಂಡ್ ಇದೆ? ಹಾಗಾದ್ರೆ ಯಾಕಾಗಿ ಈ 7 ಜನ ಮೀನುಗಾರರನ್ನ ಉಗ್ರರು ಸೆರೆ ಹಿಡ್ಕೊಂಡಿದ್ದಾರೆ? ಈ ಬಗ್ಗೆ ಚರ್ಚೆ ಮೊನ್ನೆಯಿಂದ ನಡೀತಾನೆ ಇದೆ. ಆದ್ರೆ ಮೀನುಗಾರರ ಕುಟುಂಬಸ್ಥರೀಗ ಕೇಳ್ತಾ ಇರೋದು, 29 ದಿನ ಆಗಿದೆ, ಮೀನುಗಾರರ ಬಗ್ಗೆ ಮಿಸ್ ಆಗಿರುವಂತ 7 ಜನರ ಬಗ್ಗೆ ಇದುವರೆಗೂ ಸರ್ಕಾರಗಳು ಹಾಗಾದ್ರೆ ಯಾಕೆ ಬಾಯಿ ಬಿಡ್ತಾ ಇಲ್ಲ? ಇದನ್ನ ದೊಡ್ಡ ಇಶ್ಯೂ ಆಗಿ ಯಾಕೆ ಪರಿಗಣಿಸ್ತಾ ಇಲ್ಲ? ಅವ್ರ ಜೀವಕ್ಕೆ ಹಾಗಾದ್ರೆ ಬೆಲೆನೇ ಇಲ್ವಾ ಅನ್ನೋ ಒಂದು ಆತಂಕವನ್ನ, ಆಕ್ರೋಶವನ್ನ ಈಗ ಮೀನುಗಾರರ ಕುಟುಂಬಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ. ಎಷ್ಟು ಹುಡುಕಿದ್ರು ಕೂಡ, ಯಾಕಂದ್ರೆ 29 ದಿನ ಕಳೆದು ಹೋಗ್ತಾ ಇದೆ, 29 ದಿನ ಆದ್ರೂ ಕೂಡ ಒಂದು ಸಣ್ಣ ಸುಳಿವು ಕೂಡ ಇದೀಗ ಸಿಗ್ತಾ ಇಲ್ಲ. ಅಂದ್ರೆ ಹಾಗಾದ್ರೆ ಉಗ್ರರ ಕೈವಶದಲ್ಲಿ ಹಾಗಾದ್ರೆ ಮೀನುಗಾರರು ಸಿಕ್ಕಾಕೊಂಡ್ಬಿದ್ದಾರ? ಎಷ್ಟು ಹುಡುಕಿದ್ರು ಕೂಡ ಮೀನುಗಾರರು ಹಾಗಾದ್ರೆ ಯಾಕೆ ಸಿಗ್ತಾ ಇಲ್ಲ? ಅವರೆಲ್ಲರೂ ಹಾಗಾದ್ರೆ ಎಲ್ಲಿ ಹೋಗಿದ್ದಾರೆ? ಯಾರು ಅವ್ರನ್ನ ಕರ್ಕೊಂಡು ಹೋದ್ರು? ಆ ಮಿಸ್ಸಿಂಗ್ ಲಿಂಕ್ ಹಾಗಾದ್ರೆ ಎಲ್ಲಿದೆ? ಈ ಬಗ್ಗೆ ಎಲ್ಲ ಚರ್ಚೆ ನಡೀತಾ ಇರುವಾಗಲೇ ಕುಟುಂಬಸ್ಥರು ಕೂಡ ಸಹಜವಾಗಿ ಒಂದ್ ರೀತಿ ಆತಂಕದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಮೀನುಗಾರಿಕೆಗೆ ಅಂತ ಹೋದವರು, ಆಳ ಮೀನುಗಾರಿಕೆಗೆ ಅಂತ ತೆರಳಿದವರು ಇಷ್ಟು ದಿನ ಆದ್ರೂ ಕೂಡ ಮಿಸ್ ಆಗಿದ್ದಾರೆ, ಸಿಕ್ಕಿಲ್ಲ. ಒಂದು ಅಟ್ಲೀಸ್ಟ್ ಒಂದು ಸಣ್ಣ ಸುಳಿವು ಸಿಕ್ಕಿಲ್ಲ. ಯಾಕೆ ಹಾಗಾದ್ರೆ? ರಾಜ್ಯ ಸರ್ಕಾರ ಏನ್ ಮಾಡ್ತಿದೆ, ಸಚಿವರು ಏನ್ ಮಾಡ್ತಿದ್ದಾರೆ ಅಂತ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮೊನ್ನೆಯಿಂದ ಮೀನುಗಾರರ ಮಿಸ್ಸಿಂಗ್ ಲಿಂಕ್ ಗೆ ಒಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ. ಅದೇನು ಅಂದ್ರೆ, ಹಾಗಾದ್ರೆ ಅವ್ರು ಎಲ್ಲಿ ಹೋದ್ರು, ಉಗ್ರರೇನಾದ್ರೂ ಅವರನ್ನ ಹಿಡಿದಿಟ್ಕೊಂಡಿದಾರ ಅಂತ, ಅದ್ರ ಜೊತೆಗೆ ಕಡಲ್ಗಳ್ಳರು ಏನಾದ್ರೂ ಇವರನ್ನ ಸೆರೆ ಹಿಡಿದಿದ್ದಾರಾ ಅನ್ನೋ ಒಂದು ಸಂಶಯ ಕೂಡ ಇದೀಗ ವ್ಯಕ್ತವಾಗ್ತಾ ಇದೆ. ಕಡಲ್ಗಳ್ಳರು ಏನಾದ್ರೂ ಈ ಕಾಣೆಯಾಗಿರುವಂತ 7 ಜನ ಮೀನುಗಾರರನ್ನ ಹಾಗಾದ್ರೆ ಸೆರೆ ಹಿಡಿದಿಟ್ಕೊಂಡಿದ್ದಾರಾ, ಅಥವಾ ಪಕ್ಕದ ಪಾಕಿಸ್ತಾನ ಏನಾದ್ರೂ ಇವರನ್ನ ಕರ್ಕೊಂಡು ಹೋಗಿ
ಬಂಧಿಸಿ ಇಟ್ಟಿದ್ಯಾ ಅನ್ನೋ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ಗುಮಾನಿಗಳು ಇದೀಗ ಶುರುವಾಗಿದೆ. ಇಸ್ರೋ ಹುಡುಕಾಟಕ್ಕೂ ಕೂಡ ಮೀನುಗಾರರು ಸಿಕ್ಕಿಲ್ಲ ಅಂದ್ಮೇಲೆ ಹಾಗಾದ್ರೆ ಇವ್ರನ್ನ ಯಾರು ಕರ್ಕೊಂಡು ಹೋದ್ರು, ಹೆಂಗ್ ಇವರು ಮಿಸ್ ಆದ್ರು, ಎಲ್ಲಿಗೆ ಹೋಗಿದ್ರು, ಆಳದ ಮೀನುಗಾರಿಕೆಗೆ ಹೋಗ್ ಬರ್ತೀವಿ ಅಂತ ಕುಟುಂಬಸ್ಥರ ಜೊತೆ ಹೋದವರು ಇಲ್ಲಿ ತನಕ ಒಂದು ಸಣ್ಣ ಸುಳಿವು ಸಿಕ್ಕಿಲ್ಲ ಅಂದ್ರೆ ಹಾಗಾದ್ರೆ ಯಾರು ಇವ್ರನ್ನ ಕರ್ಕೊಂಡು ಹೋದ್ರು? ಕಡಲ್ಗಳ್ಳರ ಕೈ ಚಳಕ ಏನಾದ್ರೂ ಈ 7 ಜನ ಮೀನುಗಾರರು ಮಿಸ್ ಆಗೋದಕ್ಕೆ ಕಾರಣವಾಯ್ತಾ ಅನ್ನೋ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಅದ್ರ ಜೊತೆಗೆ ಅಟ್ ದ ಸೇಮ್ ಟೈಮ್ ಪಾಕಿಸ್ತಾನ ಏನಾದ್ರೂ ಇವರನ್ನ ಬಂಧಿಸಿ ಇಟ್ಕೊಂಡಿದ್ಯಾ, ಪಕ್ಕದ ಪಾಕಿಸ್ತಾನ ಏನಾದ್ರೂ ಇದರಲ್ಲಿ ಕೈವಾಡವನ್ನ ಮಾಡಿದ್ಯಾ ಅನ್ನೋ ಬಗ್ಗೆ ಕೂಡ ಇದೀಗ ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ. ಅದ್ರ ಜೊತೆಗೆ ಕಡಲ್ಗಳ್ಳರು ಕೂಡ ಏನಾದ್ರೂ ಇವರನ್ನ ಅಪಹರಣ ಮಾಡಿರಬಹುದಾ, ಯಾವ ಕಾರಣಕ್ಕೆ ಮಾಡಿರಬಹುದು, ಏನಾದ್ರೂ ಡಿಮ್ಯಾಂಡ್ ಇಡಬಹುದಾ ಅನ್ನೋ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಆದ್ರೆ ಈ ಕ್ಷಣದವರೆಗೂ ಕೂಡ ಯಾಕಂದ್ರೆ 29 ದಿನ ಆಗಿದೆ, ಇವ್ರು ಸುಳಿವು ಸಿಗ್ತಾ ಇಲ್ಲ. ಅಟ್ಲೀಸ್ಟ್ ಯಾರಾದ್ರೂ ಅಪಹರಣ ಮಾಡಿದ್ರೆ ಏನಾದ್ರೂ ಒಂದು ಲಿಂಕ್ ಅನ್ನ ಕೊಡ್ಬೇಕಾಗಿತ್ತು. ಅಟ್ಲೀಸ್ಟ್ ಈ ರೀಸನ್ಗೋಸ್ಕರ ನಾವು ಕರ್ಕೊಂಡ್ ಬಂದಿದೀವಿ, ಅಪಹರಣ ಮಾಡಿದೀವಿ, ನಮ್ ಡಿಮ್ಯಾಂಡ್ ಹೀಗಿದೆ, ಅದು ಕೂಡ ಯಾರು ಕೂಡ ಇದುವರೆಗೂ ಹೇಳಿಲ್ಲ. ಹಾಗಾಗಿ ಎಲ್ಲಿ ಹೋದ್ರು ಅನ್ನೋ ಬಗ್ಗೆನೇ ಈಗ ಸಾಕಷ್ಟು ಸಂಶಯಗಳು ವ್ಯಕ್ತವಾಗ್ತಾ ಇರೋದು. ಯಾಕಂದ್ರೆ ಇಸ್ರೋ ಹುಡುಕಾಟ ನಡೆಸ್ತು, ಆ ಕ್ಷಣದಲ್ಲೂ ಕೂಡ ಈ ಬಗ್ಗೆ ಯಾವುದೇ ಒಂದು ಸುಳಿವು ಸಿಕ್ಕಿರ್ಲಿಲ್ಲ. ಹಾಗಾಗಿ ಒಂದಿಷ್ಟು ಊಹಾಪೋಹಗಳು ನಡೀತಾನೆ ಇದೆ, ಯಾರು ಇವ್ರನ್ನ ಕರ್ಕೊಂಡು ಹೋದ್ರು ಅಂತ. ಇದು ನ್ಯೂಸ್ 18 ನಿರಂತರವಾಗಿ ವರದಿ ಪ್ರಸಾರ ಮಾಡ್ತಾನೆ ಇದೆ, ವರದಿಯಿಂದ ಎಚ್ಚೆತ್ಕೊಂಡಿದೆ ಸರ್ಕಾರ. ಹೀಗಾಗಿ ತೀವ್ರ ಹುಡುಕಾಟವನ್ನ ಸರ್ಕಾರ ಕೂಡ ನಡೆಸ್ತಾ ಇದೆ. ಅಟ್ ದ ಸೇಮ್ ಟೈಮ್ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಮೊರೆ ಕೂಡ ಹೋಗಿದೆ. ಪದೇ ಪದೇ ನ್ಯೂಸ್ 18 ಕನ್ನಡ ಡೈಲಿ ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡ್ತಾನೆ ಇದೆ. ನ್ಯೂಸ್ 18 ಕನ್ನಡ ನಿರಂತರವಾಗಿ ಅಂದ್ರೆ ಪ್ರತಿನಿತ್ಯ 7 ಜನ ಮೀನುಗಾರರ ಮಿಸ್ಸಿಂಗ್ ಬಗ್ಗೆ ವರದಿಯನ್ನ ಪ್ರಸಾರ ಮಾಡ್ತಾನೆ ಬಂದಿದೆ. 29 ದಿನ ಆಗಿದೆ ಫ್ರಮ್ ದ ಡೇ 1 ಈ ಬಗ್ಗೆ ನಾವು ವರದಿಯನ್ನ ಪ್ರಸಾರ ಮಾಡ್ತಾನೆ ಇದೀವಿ. ಈ ರೀತಿ ಕಷ್ಟ ಆಗ್ತಿದೆ ಕುಟುಂಬಸ್ಥರಿಗೆ. ಪಾಪ ತಮ್ಮ ಹೊಟ್ಟೆಪಾಡಿಗೋಸ್ಕರ ಹೋಗಿರುವಂತ ಮೀನುಗಾರಿಕೆಗೆ ತೆರಳಿದಂತ ಮೀನುಗಾರರು ಈ ರೀತಿ ಕಣ್ಮರೆಯಾಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಯಾರಾದ್ರೂ ಹಿಡಿದಿಟ್ಕೊಂಡಿದ್ದಾರಾ, ಈ ಬಗ್ಗೆ ಏನು ಕೂಡ ಒಂದು ಸಣ್ಣ ಸುಳಿವು ಸಿಗ್ತಾ ಇಲ್ಲ ಅಂತ ನ್ಯೂಸ್ 18 ಕನ್ನಡ ವರದಿ ಪ್ರಸಾರ ಮಾಡ್ತಾ ಇತ್ತು. ಸೊ ಈ ವರದಿಯಿಂದ ಎಚ್ಚೆತ್ತಂತ ರಾಜ್ಯ ಸರ್ಕಾರ ಇದೀಗ ತೀವ್ರ ರೀತಿಯಲ್ಲಿ ಹುಡುಕಾಟ ನಡೆಸ್ತಾ ಇದೆ. ಅಟ್ ದ ಸೇಮ್ ಟೈಮ್ ಕೇಂದ್ರ ಸರ್ಕಾರಕ್ಕೂ ಕೂಡ ಪ್ರೆಷರ್ ಅನ್ನ ಹಾಕ್ತಾನೆ ಇದೆ. ದಿನ 7 ಜನ ಮೀನುಗಾರರು. ಹಾಗಾದ್ರೆ 29 ದಿನದಲ್ಲಿ ಆಗಿದ್ದೇನು? 7 ಜನ ಮೀನುಗಾರರು ಎಲ್ಲಿ ಹೋದ್ರು? ಈ ಬಗ್ಗೆ ನ್ಯೂಸ್ 18 ಕನ್ನಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ಕೊಂಡೇ ಬಂದಿತ್ತು. ಅದರಿಂದ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ತು. ಕೊನೆಗೂ ಗೃಹ ಸಚಿವರು ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮೀನುಗಾರರ ಬಗ್ಗೆ ಇವತ್ತು ಮೇಲೆ ಒಂದೆರಡು ಮಾಹಿತಿಗಳು ಬಂದಿದ್ದಾವೆ. ಕಾಡಾಗಿದ್ದೇನು ಕಂಡಿದ್ಯಾ ನಿಮ್ಗೆ ಅಂತ ಕೇಳಿದಾರೆ ಅಂತ ಒಂದು ಅವರ ನೇವಿದೊಂದು ಫ್ರೀಕ್ವೆನ್ಸಿ ಇರ್ತದೆ ಆ ಬ್ಯಾಂಡ್ ನಲ್ಲಿ, ಅದು ಅಂತದ್ದು. ಮತ್ತು ಇನ್ನೂ ಕೆಲವೊಂದು ಮಾಹಿತಿ ಇದೆ, ಅದನ್ನು ಅದಕ್ಕೆ ಕೆನಾಟ್ ಸೆನ್ಸಿಟಿವ್ ಇರೋದ್ರಿಂದ ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಿರಲಿಲ್ಲ. ನಾನು ಮಹಾರಾಷ್ಟ್ರದ ಸಚಿವರ ಜೊತೆ, ಗೃಹ ಸಚಿವರ ಜೊತೆ ಸಭೆ ಮಾಡಿ ಆ ಮೀನುಗಾರರ ಸಮಸ್ಯೆಗಳೇನಿದ್ದಾವೆ ಆ ಸಮಸ್ಯೆಗಳ ಬಗ್ಗೆ ಅಲ್ಲಿ ಚರ್ಚೆ ಮಾಡಿ ಅದನ್ನು ನಿರ್ಧಾರಕ್ಕೆ ಕೊಡ್ತೇವೆ. ಕೇಂದ್ರ ಸರ್ಕಾರ ನೆರವು ಪಡ್ಕೊಳ್ಳುವಂಥದ್ದು ಈಗಾಗಲೇ ಎಲ್ಲ ನೆರವು ಇದೆ. ಅಲ್ಲಿ ಎಲ್ಲ ರೀತಿಯ ಹೆಲಿಕಾಪ್ಟರ್ ಕೋಂಬಿಂಗು, ಇನ್ನು ಹೆಚ್ಚಿನದಾಗಿ ಅಲ್ಲಿ ಪಡ್ಕೊಳ್ಳುವಂಥದ್ದು ಏನು ಬಹುಶಃ ಇಲ್ಲ. ಕೆಲವೊಂದು ಸ್ಯಾಟಲೈಟ್ ಇಮೇಜರಿ ಬಗ್ಗೆ ಏನಾದ್ರು ಇದು ಮಾಡಬೇಕಂತದ್ದು ಅದನ್ನು ಕೂಡ ಆ ಒಂದು ಪ್ರಯತ್ನ ಕೂಡ ನಡೀತದೆ. ಹೀಗಾಗಿ ಸರ್ವ ಪ್ರಯತ್ನವನ್ನು ನಾನು ಕೋಸ್ಟಲ್ ಸೆಕ್ಯೂರಿಟಿ ಫೋರ್ಸ್, ಕೇಂದ್ರ ಸರ್ಕಾರ ಅದನ್ನು ಬರ್ತದೆ, ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ. ಯಾರು ಕೂಡ ಅಲ್ಲಿ ಇದು ಗೃಹ ಸಚಿವರ ಮಾತು. ನಾವು ಎಲ್ಲಾ ಆಂಗಲ್ ಇಂದಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದೀವಿ ಅನ್ನೋ ಭರವಸೆಯನ್ನ ಅವ್ರು ಕೊಡ್ತಾ ಇದ್ದಾರೆ. ಶೀಘ್ರದಲ್ಲೇ ನಾವು ಪತ್ತೆ ಹಚ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಕುಮಾರಸ್ವಾಮಿ ಅವರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು ನಿನ್ನೆ. ಸದ್ಯ ಏನಾದ್ರು ಟೆರರಿಸ್ಟ್ಗಳು ಇವ್ರನ್ನ ಕಿಡ್ನಾಪ್ ಮಾಡಿದ್ದಾರೋ, ಎಲ್ಲ ಮುಂಬೈನ ಕೋಸ್ಟಲ್ ಭಾಗದಂತವರು ಇಲ್ಲ ಏನು ಅಂತಕ್ಕಂಥದ್ದು ಇನ್ನೂ ಮಾಹಿತಿಗಳನ್ನು ನಾವು ಪಡೀಲಿಕ್ಕಾಗಿಲ್ಲ. ಸರ್ಚ್ ಕೆಲಸಗಳು ತುಂಬಾನೇ ನಡೆದಿದೆ. ಅದರಿಂದ ಮೀನುಗಾರರ ಕುಟುಂಬಗಳಿಗೆ ಮನವಿ ಮಾಡ್ತೇನೆ, ಸರ್ಕಾರ ಎಲ್ಲೂ ನಾವು ನಿರ್ಲಕ್ಷ್ಯ ಮಾಡಿಲ್ಲ. ನಿಮ್ಮ ಒಂದು ನೋವಿಗೆ ನಾವು ಸ್ಪಂದಿಸ್ಲಿಕ್ಕೆ ತಯಾರಾಗಿದ್ದೇವೆ. ನಾವು ಯಾವುದೇ ಕಾರಣಕ್ಕೂ ಸರ್ಚ್ ಮಾಡತಕ್ಕಂಥದ್ದನ್ನು ನಿಲ್ಲಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ಸರಿಯಾದ ಮಾಹಿತಿ ದೊರಕೋವರೆಗೂ ಅದನ್ನು ಮುಂದುವರಿಸಲಿಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದೆ. ಮೀನುಗಾರಿಕೆ ಇಲಾಖೆ ಸಚಿವರು ಮತ್ತು ಮಂತ್ರಿಗಳು ಸ್ವಲ್ಪ ನಮ್ಮ ಒಂದು ಇದಕ್ಕೆ ಸ್ಪಂದಿಸಿಲ್ಲ ಅಂತಕ್ಕಂಥ ಭಾವನೆ ಇದೆ, ತಪ್ಪದು. ಕುಟುಂಬಗಳಿಗೆ ತಾತ್ಕಾಲಿಕವಾಗಿ
1 ಲಕ್ಷ ರೂಪಾಯಿಗಳನ್ನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಚೆಕ್ಕನ್ನು ಇಶ್ಯೂ ಮಾಡಲಿಕ್ಕೆ ಹೇಳಿದ್ದೇನೆ. ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಡಿಫೆನ್ಸ್ ಮಿನಿಸ್ಟ್ರಿಗೆ ನಾನು ಅಧಿಕಾರಿಗಳಿಗೂ ಮಾತನಾಡಿದ್ದೇನೆ, ಮಂತ್ರಿಗಳಿಗೂ. ಇನ್ನು ನಿಮ್ಮ ನ್ಯೂಸ್ 18 ಕನ್ನಡ ಪ್ರತಿದಿನ ಪ್ರತಿ ಕ್ಷಣ ಮಿಸ್ ಆಗಿರುವಂತ ಆ 7 ಜನ ಮೀನುಗಾರರನ್ನ ಹುಡುಕ್ಲೇಬೇಕು ಅಂತ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನ ಹೇರ್ತಾ ಇತ್ತು. ಕೇಂದ್ರ ಸರ್ಕಾರವನ್ನ ಕೂಡ ಒತ್ತಾಯ ಮಾಡ್ತಾನೆ ಬರ್ತಾ ಇದೆ. ಸದ್ಯ ನಮ್ಮ ವರದಿಯ ಫಲವಾಗಿ ಸರ್ಕಾರ ನಾನಾ ರೀತಿಯಲ್ಲಿ ಮೀನುಗಾರರನ್ನ ಹುಡುಕ್ಬೇಕು ಅಂತ ಹುಡುಕಾಟವನ್ನ ನಡೆಸ್ತಾ ಇದೆ. ಆದ್ರೆ ಈ ನಡುವೆ ಮೀನುಗಾರಿಕೆ ಸಚಿವರು ಒಂದು ಎಡವಟ್ಟು ಹೇಳಿಕೆಯನ್ನ ಕೊಟ್ಬಿಟ್ಟಿದ್ದಾರೆ. ಅದರ ಹಿಂದೆ ಇರೋದು ಪಕ್ಕಾ ರಾಜಕೀಯ. ಆ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಇದೀಗ ನಾವು ರಿವೀಲ್ ಮಾಡ್ತಾ ಇದ್ದೀವಿ. ಒಂದ್ ಕಡೆ ಮೀನುಗಾರರು ಕುಟುಂಬ ಸಂಕಷ್ಟದಲ್ಲಿ ಕೈ ತೊಳಿತಾ ಇದೆ, ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. 7 ಜನ ಮೀನುಗಾರರು ನಾಪತ್ತೆಯಾಗಿದ್ದಾರೆ. 29 ದಿನ ಆಯ್ತು. ಇಷ್ಟಾದ್ರೂ ರಾಜ್ಯ ಸರ್ಕಾರ ಯಾಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಇದ್ರ ಮಧ್ಯದಲ್ಲೇ ಸಚಿವರು ಬೇಕಾಬಿಟ್ಟಿಯಾಗಿ ಒಂದು ಎಡವಟ್ಟು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಮೀನುಗಾರರು ಎಲ್ಲಿ ಹೋದ್ರು ಅನ್ನೋ ಬಗ್ಗೆ ಮಾಹಿತಿ ಇಲ್ಲ, ಗೊತ್ತಿಲ್ಲ. ಇತ್ತ ಅವರ ಕುಟುಂಬದ ಆಕ್ರಂದನವನ್ನ ಯಾರು ಕೇಳೋರೇ ಇಲ್ಲ. ಇಂಥ ಟೈಮಲ್ಲಿ ಸಚಿವರು ಹಾಗಾದ್ರೆ ಹೀಗೆ ಮಾಡಬಹುದಾ? ಒಂದ್ ಕಡೆ ಮೀನುಗಾರರು ಎಲ್ಲಿ ಹೋದ್ರು, ಅವರ ಸದ್ಯದ ಪರಿಸ್ಥಿತಿ ಏನು, ಹೇಗಿದ್ದಾರೆ, ಯಾರ ಕೈವಶದಲ್ಲಿ ಇದ್ದಾರೆ, ಏನಾಗಿದೆ ಅವರಿಗೆ, 29 ದಿನದಿಂದ ಊಟ ಸಿಗ್ತಾ ಇದೆಯಾ ಇಲ್ವಾ ಏನು ಗೊತ್ತಿಲ್ಲ. ಅಂತ ಟೈಮ್ ನಲ್ಲೇ ಅವ್ರ ಕುಟುಂಬಸ್ಥರು ಸಾಕಷ್ಟು ಸಂಕಟವನ್ನ ಪಡ್ತಾ ಇದ್ದಾರೆ. 7 ಜನ ಮೀನುಗಾರರ ಫ್ಯಾಮಿಲಿ ಎಲ್ಲಿ ಹೋದ್ರು, ಆಳ ಮೀನುಗಾರಿಕೆಗೆ ಅಂತ ಹೋದವರು, ಹೇಳ್ಬಿಟ್ಟು ಹೋದವರು ಅಂತ ವಾಪಸ್ ಬಂದಿಲ್ಲ ಮನೆಗೆ ಇನ್ನು ಅಂತ ಪ್ರತಿ ನಿಮಿಷನೂ ಕಾಯ್ತಿದ್ದಾರೆ. ಅಂತ ಟೈಮ್ ನಲ್ಲಿ ಈ ಸಚಿವರಿಗೆ ಮೀನಿನ ಗಂಧಗಾಳಿ ಗೊತ್ತಿಲ್ಲ. ಆದ್ರೂ ಕೂಡ ಒಂದು ಎಡವಟ್ಟು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈ ಸಚಿವರಿಗೆ ಮೀನಿನ ಬಗ್ಗೆ ಏನು ಗೊತ್ತೇ ಇಲ್ಲ, ಮೀನುಗಾರಿಕೆ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಆದ್ರೆ ಇವರು ಮೀನುಗಾರಿಕೆ ಸಚಿವರು. ಇಂಥ ಸಚಿವರು ಏನ್ ಮಾಡಿದ್ದಾರೆ ಗೊತ್ತಾ? ಎಂತ ಸ್ಟೇಟ್ಮೆಂಟ್ ಅನ್ನ ಈ ಪರಿಸ್ಥಿತಿಯಲ್ಲಿ, ಈ ಸಿಚುವೇಶನ್ ಅಲ್ಲಿ ಕೊಟ್ಟಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿದೆಯಾ? ಇನ್ನು ಇವರ ಹುಚ್ಚಾಟಕ್ಕೆ ಜನ ಸಹಜವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜನ ಒಂದ್ ಕಡೆ ಸಿಟ್ಟಾಗಿದ್ದಾರೆ. ಇಂಥ ಟೈಮಲ್ಲಿ ಇಂಥ ಸ್ಟೇಟ್ಮೆಂಟ್ ಮಿನಿಸ್ಟರ್ ಬಾಯಿಂದ ಬೇಕಾಗಿತ್ತ ಸ್ವಾಮಿ ಅಂತ ನಾಲ್ಗೆಯನ್ನ ಹರಿಬಿಟ್ಟ ಸಚಿವರಿಗೆ ಘೇರಾವ್ ಕೂಡ ಹಾಕಿದ್ದಾರೆ. ಅಷ್ಟಕ್ಕೂ ಸಚಿವರು ಹೇಳಿದ್ದೇನು ಗೊತ್ತಾ? ಅದನ್ನ ನಾವು ನಿಮ್ಗೆ ತೋರಿಸ್ತೀವಿ. ಬೇಕಾಬಿಟ್ಟಿಯಾಗಿ ಮಾತಾಡಿದ್ದಾರೆ ಸಚಿವರು ಇಲ್ಲಿ. ಹೀಗಾಗಿ ಜನ ಸರಿಯಾಗಿ ಘೇರಾವ್ ಹಾಕಿದ್ದಾರೆ ಅವರಿಗೆ. ಹಾಗಾದ್ರೆ ಸಚಿವರು ಏನ್ ಮಾತಾಡಿದ್ರು, ಸಚಿವರು ಹೀಗೆ ಮಾತನಾಡಿದ್ರ ಹಿಂದೆ ಏನಿತ್ತು? ಇಂಥ ಟೈಮ್ ನಲ್ಲಿ ಸಚಿವರು ಈ ರೀತಿಯಾಗಿ ಮಾತನಾಡಿದ್ದು ತಪ್ಪಲ್ವಾ ಅಂತ ಜನ ಅವ್ರಿಗೆ ಘೇರಾವನ್ನ ಹಾಕಿದ್ದಾರೆ. ಒಂದ್ ಕಡೆ ಫ್ಯಾಮಿಲಿ ಅವರು ಸಂಕಷ್ಟದಲ್ಲಿದ್ದಾರೆ. ನಮ್ಮ ಮನೆಗೆ ವಾಪಸ್ ಬಂದಿಲ್ಲ ಮೀನುಗಾರಿಕೆಗೆ ತೆರಳಿದವರು ಅಂತ ಸಂಕಷ್ಟದಲ್ಲಿದ್ದಾರೆ, ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಇಂಥ ಟೈಮ್ ನಲ್ಲಿ ಸಚಿವರು ಎಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ. ಇಲ್ಲ ರೀ, ನಾವು ಎಲ್ಲ ಏನು ಮಾಡೋದಕ್ಕೆ ನಮ್ಮ ಹತ್ರ ನಮ್ಮ ನಾಲೆಜ್ಗೆ ಏನಿದೆ, ನಮ್ಮ ಹತ್ರ ಯಾವ ಫೋರ್ಸ್ಗಳಿದಾವೆ, ಎಲ್ಲ ಫೋರ್ಸ್ಗಳನ್ನು ಡೇ 1 ನಾವು ಆಕ್ಟಿವೇಟ್ ಮಾಡಿದ್ದೀವಿ. ದೇ ಆರ್ ಆನ್ ದೇರ್ ಜಾಬ್. ಸ್ಟ್ರೈಕ್ ಮಾಡಿದ್ರೆ ನಾನು ಹೋಗಿ ಸಮುದ್ರದಾಗ ಎಗರ್ಬೇಕಾ ಏನು? ಸ್ಟ್ರೈಕ್ ಮಾಡಿದ್ರೆ ನಾನು ಹೋಗಿ ಸಮುದ್ರದಾಗ ಎಗರ್ಬೇಕಾ ಏನು? ಮತ್ತೆ ಏನು ನಾವೇನು ಈಗ ನೀವು ನಿಮ್ಗೆ ಆತಂಕ ನಿಮಗೂ ಇದೆ, ನಮಗೂ ಇದೆ, ಸರ್ಕಾರಕ್ಕೆ ಆತಂಕ. ಏನು ವಾಟ್ ಟು ಡೂ? ಸಹಜವಾಗಿ ಇಲ್ಲಿ ಮೀನುಗಾರಿಕೆ ಫೆಡರೇಷನ್ ಅವರು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವರು ಇಂಥ ಸ್ಟೇಟ್ಮೆಂಟ್ ಕೊಡೋದಕ್ಕೆ ನಮ್ಮ ಇಲಾಖೆಗೆ ಸಚಿವ ಸ್ಥಾನವನ್ನ ಅಲಂಕರಿಸಬೇಕಾಗಿತ್ತ? ಅದು ಅಲ್ಲದೆ ಆ ಸ್ಥಳಕ್ಕೆ ಬಂದಿದ್ದಾರೆ, ವಿಸಿಟ್ ಮಾಡಿದಾಗ ಒಂದು ಸಾಂತ್ವನದ ಮಾತನ್ನ ಹೇಳಬೇಕಾಗತ್ತೆ. ಅದನ್ನು ಬಿಟ್ಟು ಇಂಥ ಗಂಧಗಾಳಿ ಗೊತ್ತಿಲ್ಲದೆ ವ್ಯಕ್ತಿಗಳನ್ನ ಈಗ ಸಚಿವ ಸ್ಥಾನದಲ್ಲಿ ಕೂರಿಸಿ ಈ ರೀತಿ ಅವಮಾನ ಮಾಡ್ತಿದ್ದೀರಾ ನಮ್ಗೆ ಅಂತ ಸಹಜವಾಗಿ ಈಗ ಮೀನುಗಾರರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನೇನು ಸಮುದ್ರಕ್ಕೆ ಆರ್ಬೇಕಂತ, ಬಹುಶಃ ಮಾನ್ಯ ಕುಮಾರಸ್ವಾಮಿ ಅವರು ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಳ್ಬೇಕು. ಈಗಾಗಲೇ ಸಮುದ್ರಕ್ಕೆ ಆರ್ಬೇಕಂತ ಹೇಳಿದ ಒಂದು ವ್ಯಕ್ತಿ ನಮ್ಮ ಸಂಪುಟದಲ್ಲಿ ಇರಬೇಕಾ ಬೇಡವಾ? ಅದೇ ರೀತಿ ಮುಂದಿನ ದಿನದಲ್ಲಿ ಯಾರೇ ಮೀನುಗಾರಿಕೆ ಸಚಿವರಾಗಲಿ ಸಮುದ್ರದ ಬಗ್ಗೆ ಅರಿವುಳ್ಳ ಮೀನುಗಾರರ ಬಗ್ಗೆ ಕಾಳಜಿಯುಳ್ಳವರಿಗೆ ಮಾತ್ರ ಅಂತ ಖಾತೆ ನೀಡಿದಾಗ ಆ ಖಾತೆಗೆ ಒಂದು ಗೌರವ ಬರ್ತದೆ. ಅವನ ಜವಾಬ್ದಾರಿಯನ್ನು ಸರ್ಕಾರದ ಒಂದು ಸಚಿವನಾಗಿ ನಿಭಾಯಿಸುವಲ್ಲಿ ಸಂಪೂರ್ಣವಾಗಿ ವಿಫಲ. ಸೋಕಾಲ್ಡ್ ಮೀನುಗಾರಿಕೆ ಸಚಿವ ವೆಂಕಟರಾವ್ ನಾಡಗೌಡ ಅವರು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ನಿಂದ ಇದೀಗ ಕರಾವಳಿ ಸಂಪೂರ್ಣವಾಗಿ ಆಕ್ರೋಶಭರಿತಗೊಂಡಿದೆ. ಅದರಲ್ಲೂ ಕೂಡ ಮೀನುಗಾರರ ಕುಟುಂಬಸ್ಥರು ಸಚಿವರಾಗಿದ್ಕೊಂಡು ಈ ರೀತಿ ಸ್ಟೇಟ್ಮೆಂಟ್ ಕೊಡೋದು ತಪ್ಪಾಗುತ್ತೆ ಅಂತ ಘೇರಾವ್ ಕೂಡ ಹಾಕಿದ್ದಾರೆ. ಹಾಗಾದ್ರೆ ಸಚಿವರ ಮಾತಿನ ಹಿಂದೆ ರಾಜಕೀಯ ದ್ವೇಷ ಇದೆಯಾ? ಈ ಅಸಲಿಯತ್ತನ್ನ ನ್ಯೂಸ್ 18 ಕನ್ನಡ ಇದೀಗ ಬಯಲು ಮಾಡ್ತಾ ಇದೆ. ಇದು ಬಾಯ್ ತಪ್ಪಿ ಹೇಳಿದ ಹೇಳಿಕೆ ಅಂತೂ ಖಂಡಿತವಾಗ್ಲೂ ಅಲ್ಲವೇ ಅಲ್ಲ.
ಹೇಳಿಕೆ ಹಿಂದೆ ಒಂದು ರಾಜಕೀಯ ವೈಷಮ್ಯ ಇದೆ ಅನ್ನೋದು ಅವರ ಸ್ಟೇಟ್ಮೆಂಟ್ ಅನ್ನ ಕೆದಕೊಂಡು ಹೋದಾಗ ನ್ಯೂಸ್ 18ಗೆ ಸಿಕ್ಕಿರುವಂತ ಎಕ್ಸ್ಕ್ಲೂಸಿವ್ ಮಾಹಿತಿ. ಅಟ್ಲೀಸ್ಟ್ ಬಾಯ್ ತಪ್ಪಿ ಹೇಳಿದಾರ ಸಚಿವರು ಅಲ್ಲಿ ಹೋದಾಗ ಅವರಿಗೆ ಮೀನುಗಾರಿಕೆ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲ, ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ, ತಪ್ಪಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದಲ್ಲ. ಸಚಿವ ವೆಂಕಟರಾವ್ ನಾಡಗೌಡ ದ್ವೇಷ ಸಾಧಿಸಿದ್ರ? ಹಾಗಾದ್ರೆ ಮೀನುಗಾರರು ಮಿಸ್ಸಿಂಗ್ ಆದಂತ ವಿಚಾರದಲ್ಲಿ ಪ್ರಕರಣದಲ್ಲಿ ಈ ಹೇಳಿಕೆಗೆ ಕಾರಣ ಉಪಚುನಾವಣೆ ಅನ್ನೋದು ಇದೀಗ ಬಯಲಾಗಿದೆ. ಹೌದು, ಇದು ಬೈ ಎಲೆಕ್ಷನ್ ಸಿಟ್ಟಿನ ಹೇಳಿಕೆ ಅನ್ನೋದು ಅವರ ಸ್ಟೇಟ್ಮೆಂಟ್ ಅನ್ನ ಕೆದಕ್ದಾಗ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿರುವಂತ ಮಾಹಿತಿ. ಬಾಯ್ ತಪ್ಪಿ ಹೇಳಿರುವಂತ ಸ್ಟೇಟ್ಮೆಂಟ್ ಖಂಡಿತವಾಗ್ಲೂ ಅಲ್ಲ. ಇದು ಉದ್ದೇಶ ಪೂರ್ವಕವಾಗಿ ಬೈ ಎಲೆಕ್ಷನ್ ನಲ್ಲಿ ಏನು ರಾಜಕೀಯ ಇತ್ತು ಅದರ ದ್ವೇಷದ ಭಾಗವಾಗಿ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಅದೇ ಶಿವಮೊಗ್ಗ ಉಪಚುನಾವಣೆಯ ಸೋಲಿನ ಹೇಳಿಕೆಗೆ ಈ ಕಾರಣ ಆಗಿರೋದಿದು. ಶಿವಮೊಗ್ಗ ಬೈ ಎಲೆಕ್ಷನ್ ಅಲ್ಲಿ ಸೋತಿದ್ದೆ ಹೇಳಿಕೆಗೆ ಕಾರಣ ಅಂತ ಗೊತ್ತಾಗಿದೆ. ಲೋಕಸಭೆ ಬೈ ಎಲೆಕ್ಷನ್ ವೇಳೆ ಉಸ್ತುವಾರಿಯನ್ನ ನೀಡಲಾಗಿತ್ತು, ಸಾಕಷ್ಟು ಓಡಾಟವನ್ನ ಕೂಡ ಇವರು ಮಾಡಿದ್ರು. ಆದ್ರೆ ಮೀನುಗಾರರು ಮಿಸ್ಸಿಂಗ್ ಆಗಿರೋದಕ್ಕೂ ಈ ಎಲೆಕ್ಷನ್ ನಲ್ಲಿ ಸೋಲೋದಕ್ಕೂ ಹಾಗಾದ್ರೆ ಏನ್ ಕಾರಣ ಅನ್ನೋದನ್ನ ರಿವೀಲ್ ಮಾಡ್ತಾ ಇದ್ದೀವಿ. ಬೈಂದೂರು ಕ್ಷೇತ್ರ ಉಸ್ತುವಾರಿಯನ್ನ ನೀಡಿದ್ರು ಸಿಎಂ HDK ಅವರು. 15 ದಿನ ಚುನಾವಣೆಗಾಗಿ ರೆಸಾರ್ಟ್ ನಲ್ಲೇ ವಾಸ್ತವ್ಯವನ್ನ ಹೂಡಿದ್ರು ಸಚಿವರು. ಅವತ್ತು ಮೈತ್ರಿ ಅಭ್ಯರ್ಥಿಯಾಗಿ ಶಿವಮೊಗ್ಗದಿಂದ ನಿಂತಿದ್ದವರು ಎಲೆಕ್ಷನ್ಗೆ ಮಧು ಬಂಗಾರಪ್ಪ ಅವರು. ಆಬ್ವಿಯಸ್ಲಿ ಮಧು ಬಂಗಾರಪ್ಪ ಅವರು ಸೋತಿದ್ರು. ರೀಸೆಂಟ್ ಆಗಿ ರಾಘವೇಂದ್ರ ಅವರು ವಿನ್ ಆಗಿದ್ರು. ಮೈತ್ರಿ ಅಭ್ಯರ್ಥಿಯಾಗಿ ಮಧು ಬಂಗಾರಪ್ಪ ಇದ್ರು. ಇವರು ಎಲೆಕ್ಷನ್ ಉಸ್ತುವಾರಿಯನ್ನ ಹೊತ್ಕೊಂಡಿದ್ರು, ನೋಡ್ಕೊಳ್ತಾ ಇದ್ರು. ಮಧು ಪರ ಅಬ್ಬರದ ಪ್ರಚಾರವನ್ನೇ ನಡೆಸಿದ್ರು ಸಚಿವರು. ಮೀನುಗಾರರು ಮಧು ಬಂಗಾರಪ್ಪಗೆ ಮತ ಹಾಕ್ತೀವಿ ಅನ್ನೋ ಭರವಸೆಯನ್ನ ಆ ಟೈಮ್ ನಲ್ಲಿ ಕೊಟ್ಟಿದ್ರು. ಆದ್ರೆ ಲೋಕ ಫಲಿತಾಂಶ ಎಲ್ಲ ಬಂದಾಗ ಉಲ್ಟಾ ಹೊಡೆದಿತ್ತು. ಮಧು ಬಂಗಾರಪ್ಪ ಅವರು ಸೋತಿದ್ರು. ಮಧು ಬಂಗಾರಪ್ಪ ಪರವಾಗಿ ಇವ್ರು ನಿಂತ್ಕೊಂಡಿದ್ರು, ಪ್ರಚಾರವನ್ನ ಮಾಡಿದ್ರು. ಮೀನುಗಾರರ ಬಳಿ ಹೋದಾಗ ಖಂಡಿತವಾಗ್ಲೂ ನಾವು ಮಧು ಬಂಗಾರಪ್ಪ ಅವರಿಗೆ ಸಪೋರ್ಟ್ ಮಾಡ್ತೀವಿ, ಅವರಿಗೆ ವೋಟ್ ಹಾಕೋದು ಅಂತ ಅಭಯವನ್ನ ಭರವಸೆಯನ್ನ ಕೊಟ್ಟಿದ್ರು. ಅವತ್ತು BY ರಾಘವೇಂದ್ರ ಗೆದ್ದು ಬಿಟ್ಟಿದ್ರು ಫಲಿತಾಂಶದಲ್ಲಿ. ಇದರಿಂದ ನಾಡಗೌಡ ಅವರಿಗೆ ಸಾಕಷ್ಟು ಮುಖಭಂಗವಾಗಿತ್ತು. ಇವತ್ತಿನ ಈ ಹೇಳಿಕೆಗೆ ಆ ಸೋಲೆ ಕಾರಣವಾಯ್ತಾ ಅನ್ನೋ ಬಗ್ಗೆ ಇದೀಗ ಮಾಹಿತಿ ಸಿಕ್ಕಿರೋದು ನ್ಯೂಸ್ 18 ಕನ್ನಡಕ್ಕೆ. ಇದು ಬೇಕು ಅಂತ ಕೊಟ್ಟಿರೋ ಸ್ಟೇಟ್ಮೆಂಟ್. ಅಟ್ಲೀಸ್ಟ್ ಬಾಯ್ ತಪ್ಪಿ ಸಚಿವರು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಇದು ಲೋಕಸಭೆ ಚುನಾವಣೆಯಲ್ಲಿ ಸೋಲಿನ ರುಚಿಯನ್ನ ಮೀನುಗಾರರು ತೋರಿಸಿದ್ರು. ಆ ದ್ವೇಷದ ಪರಿಣಾಮವಾಗಿ ಇದೀಗ ನಾಡಗೌಡ ಅವರು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು. ಈ ವಿಚಾರವಾಗಿ ಮಾತಾಡೋದಕ್ಕೆ ಮೀನುಗಾರಿಕೆ ಮುಖಂಡರಾಗಿರುವಂತಹ ವಾಸುದೇವ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇರ್ತಾರೆ. ಹಾಗೇನೆ ರಾಜಕೀಯ ದ್ವೇಷ ಈ ಮುಖಾಂತರವಾಗಿ ರಿವೀಲ್ ಆಗಿದೆ. ಅಂದ್ರೆ ಸಚಿವರು ಕೊಟ್ಟಂತ ಸ್ಟೇಟ್ಮೆಂಟ್ಗೂ ರಾಜಕೀಯ ದ್ವೇಷಕ್ಕೂ ಸಂಬಂಧ ಇದೆ ಅನ್ನೋದು ಬಯಲಾಗಿದೆ. ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ನಮ್ಮ ರಿಪೋರ್ಟರ್ ಚಿದಾನಂದ್ ಪಟೇಲ್ ಇಬ್ರು ಕೂಡ ಜಾಯಿನ್ ಆಗಿದ್ದಾರೆ. ವೆಲ್ಕಮ್ ಅಂತ ಹೇಳ್ತಾ ಈಗ ಒಂದು ಬ್ರೇಕ್ ತಗೋತೀನಿ. ಬ್ರೇಕ್ ಆದ್ಮೇಲೆ ಸದ್ಯಕ್ಕೆ ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ಏನ್ ಅಪ್ಡೇಟ್ ಸಿಗ್ತಾ ಇದೆ, ಮಿಸ್ಸಿಂಗ್ ಆಗಿರುವಂತಹ ಮೀನುಗಾರರ ಬಗ್ಗೆ ಏನಾದ್ರೂ ಸುಳಿವು ಸಿಕ್ಕಿದೆಯಾ, ಅದ್ರ ಜೊತೆಗೆ ರಾಜಕೀಯ ದ್ವೇಷ ಯಾವ ರೀತಿಯಾಗಿ ಕನ್ವರ್ಟ್ ಆಗ್ತಾ ಹೋಯ್ತು, ಈ ಹೇಳಿಕೆ ಹಿಂದೆ ಏನೆಲ್ಲ ಮರ್ಮ ಇದೆ. 29 ದಿನ 7 ಜನ ಮೀನುಗಾರರು ಮಿಸ್ಸಿಂಗ್ ಆಗಿದ್ದಾರೆ. ಆ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಬ್ರೇಕ್ ಮುಂಚೆ ಈ ಬಗ್ಗೆ ಮಾತನಾಡೋದಕ್ಕೆ ಮೀನುಗಾರರ ಮುಖಂಡರಾಗಿರುವಂತಹ ವಾಸುದೇವ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅದ್ರ ಜೊತೆಗೆ ಸಚಿವರು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಯಾವ ರೀತಿ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ, ರಾಜಕೀಯ ಮರ್ಮ ಏನಿದೆ, ರಾಜಕೀಯ ದ್ವೇಷ ಏನಿದೆ, ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ನಮ್ಮ ರಿಪೋರ್ಟರ್ ಚಿದಾನಂದ್ ಪಟೇಲ್ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ವಾಸುದೇವ್ ಅವರೇ, ಸದ್ಯಕ್ಕೆ ನಿಮ್ಗೆ ಏನ್ ಮಾಹಿತಿ ಸಿಕ್ಕಿದೆ? ಒಬ್ರು ಹೇಳ್ತಾರೆ ಸುಳಿವು ಸಿಕ್ಕಿದೆ ಮೀನುಗಾರರ ಬಗ್ಗೆ, ನಾವು ಅದನ್ನ ಈ ಕ್ಷಣದಲ್ಲಿ ರಿವೀಲ್ ಮಾಡೋದಕ್ಕೆ ಆಗಲ್ಲ, ಹೇಳೋದಕ್ಕೆ ಆಗಲ್ಲ ಅಂತ. ಸೊ ನಿಮ್ಗೆ ಏನ್ ಮಾಹಿತಿ ಸಿಕ್ಕಿದೆ ಈ ಕ್ಷಣದವರೆಗೆ? ಅವರ ಮಿಸ್ಸಿಂಗ್ ಬೋಟ್ನ ಬಗ್ಗೆ ನಮಗೆ ಯಾವ ಇನ್ಫಾರ್ಮೇಷನು ಸಿಕ್ಕಿಲ್ಲ. ಅದು ಕಂಡು ಹಿಡಿದಿದ್ದಾರೆ, ಸಿಕ್ಕಿದೆ, ಅವರು ಸಿಕ್ಕಿದ್ದಾರೆ ಎಂಬ ಬಗ್ಗೆ ನಮಗೆ ಏನು ಹೇಳಲಿಕ್ಕಾಗುವುದಿಲ್ಲ. ನಮಗೆ ಯಾವ ವಿಷಯನೂ ಇನ್ಫಾರ್ಮೇಷನ್ ನಮಗೆ ಸಿಕ್ಕಿಲ್ಲ. ಅಂತೂ ಅದು ಸಿಕ್ಕಿಲ್ಲ ಅಂತ ನಮ್ದು ನಂಬಿಕೆ. ಅಂದ್ರೆ ನಿಮ್ಗೆ ಅನ್ನಿಸ್ತಾ ಇದೆ ಈಗ ಯಾವುದೇ ಮಾಹಿತಿ ಸಿಕ್ಕಿಲ್ಲ, ಸುಮ್ನೆ ಕಣ್ಣುರ್ಸೋ ತಂತ್ರವನ್ನ ಇವರು ಸಿಕ್ಕಿದೆ ಅಂತ ಹೇಳೋ ಮುಖಾಂತರ ಮಾಡ್ತಿದ್ದಾರೆ ಅಂತ? ಹೌದು, ಅದು ಸಿಕ್ಕಿಲ್ಲ. ಸಿಕ್ಕಿದ ಬಗ್ಗೆ ನಮ್ಗೆ ಯಾವ ಇನ್ಫಾರ್ಮೇಶನ್ ಇಲ್ಲ, ನಾವು ನಂಬುವಂತದ್ದು. ಏನಾಗಿದೆ ಅಂತ ಅನ್ಸುತ್ತೆ ನಿಮ್ಗೆ?
ನಮಗೆ ಅಂದರೆ ಇಷ್ಟ ತನಕ ನಮ್ಮ ಮೀನುಗಾರರ ಚರಿತ್ರೆಯಲ್ಲಿ ಇದು ಫಸ್ಟ್ ಟೈಮ್ ಅಂತ ಹೇಳಬೇಕಾಗಿದೆ. ಆಲ್ ಇಂಡಿಯಾದಲ್ಲಿ ನೀವು ನೋಡುವುದಾದರೂ ಅಥವಾ ನಮ್ಮ ಸ್ಟೇಟ್ನಲ್ಲಿ ನಾವು ನೋಡುವುದಾದರೂ ಇದು ಪ್ರಥಮವಾಗಿ ಈ ಘಟನೆ ನಡೆದಿದೆ. ಇಷ್ಟು ಒಂದು ಬೋಟ್ ಮಿಸ್ ಆದದ್ದು 29 ದಿವಸ ಕಳೆದರೂ ಅದು ಕಾಣದಿರುವುದು, ಕಂಡು ಹಿಡಿಯಲಿಕ್ಕೆ ಆಗದಿರುವುದು ಬಹಳ ವಿಷಾದನೀಯ. ನಾವು ಅದು ಅವರೊಳಗೆ ಇದ್ದಂತ ಟೆಲಿಫೋನ್ ಕನೆಕ್ಷನ್ ರದ್ದಾದ ಕೂಡಲೇ ನಾವು ಕಂಪ್ಲೇಂಟ್ ಮೀನುಗಾರಿಕೆ ಇಲಾಖೆಯವರಿಗೆ ಕೊಟ್ಟಿದ್ದೇವೆ, ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೊಟ್ಟಿದ್ದೇವೆ. ಆದರೆ ಆಕ್ಷನ್ ತಡ ಆಗಿದೆ ಅಂತ ನಮಗೆ ಒಂದು ಅತೃಪ್ತಿ ಇದೆ. ಅದು ರಾಜ್ಯ ಸರ್ಕಾರದ್ದಾಗಲಿ ಕೇಂದ್ರ ಸರ್ಕಾರದ್ದಾಗಲಿ ಆಕ್ಷನ್ ತಡ ಆಗಿದೆ ಅಂತ ನಮಗೆ ನಾವು ತಿಳಿತೇವೆ. ಇವಾಗ ಎಚ್ಚರಿಕೆ ಆಗಿದ್ದಾರೆ. ನಮ್ಮದು ಮಲ್ಪೆಯಲ್ಲಿ 6ನೇ ತಾರೀಕು ಜರುಗಿದೆ ಅಂತ ಬೃಹತ್ ರಸ್ತೆ ರೋಕೋ ಅದು ಚಾರಿತ್ರಿಕ ಒಂದು ಹೋರಾಟ ಆಗಿದೆ. ಇಡೀ 3 ಜಿಲ್ಲೆಗಳಿಂದ ಬಹಳಷ್ಟು ಜನ ಪ್ರಥಮವರೆಗೆ ಸೇರಿ ನಮ್ಮ ನೋವನ್ನು ದುಃಖವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಪರಿಣಾಮವಾಗಿ ಇವಾಗ ಆಕ್ಷನ್ ತೆಗೆದುಕೊಳ್ತಾ ಇದ್ದಾರೆ ಎಂಬುದು ನಮಗೆ ತಿಳಿದು ಬಂದಿದೆ. ಆದರೆ ಅದು ಸಿಕ್ಕಿದ ಬಗ್ಗೆ, ಜಯಪ್ರದ ಹೊಂದಿದ ಬಗ್ಗೆ, ಬೋಟ್ ಸಿಕ್ಕಿದ ಬಗ್ಗೆ ಮೀನುಗಾರರು ನಾವು ಪರ್ಟಿಕ್ಯುಲರ್ ಆಗಿ ಮೀನುಗಾರರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೇವೆ. 7 ಜನ ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಸಚಿವರು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಇಂದ ಸಹಜವಾಗಿ ಜನ ಈಗ ಆಕ್ರೋಶ ಭರಿತರಾಗಿದ್ದಾರೆ. ಬಟ್ ಆ ಸ್ಟೇಟ್ಮೆಂಟ್ ಹಿಂದೆ ಏನಿದೆ ಅಂತ ಹುಡುಕ್ತಾ ಹೋದಾಗ ಸಿಕ್ಕಿರೋದು ನ್ಯೂಸ್ 18 ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ರಾಜಕೀಯ ದ್ವೇಷ. ಪಟೇಲ್ ಲೋಕಸಭೆ ಎಲೆಕ್ಷನ್ ಅಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಸೋಲ್ಸಿದ್ರು ಅನ್ನೋ ಕಾರಣಕ್ಕೆ ಉಸ್ತುವಾರಿ ಹೊತ್ಕೊಂಡಿದೆ, ನನಗೆ ಮುಖಭಂಗ ಆಯ್ತು ಅಂತ ಈ ರೀತಿ ಮೀನುಗಾರರ ಫ್ಯಾಮಿಲಿ ಜೊತೆಗೆ ಮೀನುಗಾರರ ಜೊತೆ ಚೆಲ್ಲಾಟ ಆಡೋದು ಸರಿ ಆಗೋದಿಲ್ಲ. ಅಂದ್ರೆ ರಾಜಕೀಯ ದ್ವೇಷ ಇಲ್ಲಿ ಅಷ್ಟೊಂದು ಇಂಪಾರ್ಟೆಂಟ್ ಆಗುತ್ತಾ? ಶರ್ಮಿತಾ ಶೆಟ್ಟಿ ಕಳೆದ ಶಿವಮೊಗ್ಗ ಲೋಕಸಭಾ ಉಪಚುನಾವಣೆಯಲ್ಲಿ ಇವರಿಗೆ ಬೈಂದೂರು ಕ್ಷೇತ್ರದ ಇನ್ಚಾರ್ಜ್ ಅನ್ನು ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಇವರು ಅಲ್ಲಿನ ನಂದನವನ ರೆಸಾರ್ಟ್ ನಲ್ಲಿ 15 ದಿನಗಳ ಕಾಲ ತಂಗಿದ್ರು. ಆ ಸಂದರ್ಭದಲ್ಲಿ ಅನೇಕ ಮೀನುಗಾರರು ಮತ್ತು ಮೀನುಗಾರ ಮುಖಂಡರನ್ನು ಸಂಪರ್ಕ ಮಾಡಿದ್ರು. ಆ ಸಂದರ್ಭದಲ್ಲಿ ನಾವು ಮೈತ್ರಿ ಅಭ್ಯರ್ಥಿ ಮಧು ಬಂಗಾರಪ್ಪಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇಲ್ಲೊಂದು ಕಡೆ ವೆಂಕಟರಾವ್ ನಾಡಗೌಡರವರಿಗೆ ಬಹುತೇಕ ಮೀನುಗಾರರು ಬಿಜೆಪಿ ಪರವಾಗಿದ್ದಾರೆ ಅನ್ನೋ ಒಂದು ಸತ್ಯ ಕೂಡ ಗೊತ್ತಿರಲಿಲ್ಲ. ಆದ್ರೆ ಚುನಾವಣೆಯಲ್ಲಿ ಮಧು ಬಂಗಾರಪ್ಪ ಸೋತರು. ಬೈಂದೂರು ಒಂದು ಕ್ಷೇತ್ರದ ಅಂದ್ರೆ ಇವರು ಇನ್ಚಾರ್ಜ್ ಅಂತ ಕ್ಷೇತ್ರದಲ್ಲಿ 15,000 ಮತಗಳ ಲೀಡ್ ಅನ್ನು ಕೂಡ BY ರಾಘವೇಂದ್ರ ಕೊಟ್ಟರು. ಈ ಎಲ್ಲ ಕಾರಣದಿಂದ ತಮ್ಮ ಆಪ್ತರ ಬಳಿ ಮೀನುಗಾರರು ನಮಗೆ ಕೈ ಕೊಟ್ಟರು, ಅವರಿಗೆ ಯಾವುದೇ ರೀತಿ ಸಹಾಯ ಮಾಡಬಾರ್ದು ಎಂಬ ಮಾತನ್ನು ಕೂಡ ಹೇಳ್ತಿದ್ರು ಅಂತ ಹೇಳಲಾಗ್ತದೆ. ಜೊತೆಗೆ ಪ್ರಮುಖವಾಗಿ ಅದಾದ ಬಳಿಕ ಅವರು ಬೈಂದೂರು ಕ್ಷೇತ್ರ ಕೂಡ ಕಾಲಿಟ್ಟಿರಲಿಲ್ಲ. ಇದಾದ ಬಳಿಕ ಈ ಘಟನೆ ಆದ ಮೇಲೆ ತಮ್ಮ ಸಿಟ್ಟನ್ನು ಪರೋಕ್ಷವಾಗಿ ನಾಪತ್ತೆಯಾದ ಮೀನುಗಾರರ ಮೇಲೆ ತೀರಿಸಿಕೊಂಡ್ರು ಅಂತ ಹೇಳಲಾಗ್ತದೆ. ಇದು ಸಚಿವರ ಉದ್ದಟ ತಂದ ಹೇಳಿಕೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ನಾನೇನು ಹುಡುಕ್ಲಿಕ್ಕೆ ಸಮುದ್ರಕ್ಕೆ ಇಳಿಯಕ್ಕಾಗುತ್ತೆ ಎಂಬ ಮಾತನ್ನು ಹೇಳುವ ಮುಖಾಂತರ ನಾಪತ್ತೆ ಆಗಿದ್ದವರ ಏನು ಆಕ್ರಂದನಕ್ಕೆ ಇವರೆಲ್ಲ ಒಂದು ಕಡೆ ಅದಕ್ಕೆ ಅದರ ಎಂಜಾಯ್ ಮಾಡಿದ್ರು ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತದೆ. ಇದರ ಪರಿಣಾಮ ಇದೀಗ ಕರಾವಳಿ ಭಾಗದಲ್ಲಿ ಈಗಾಗಲೇ ಸಚಿವರ ವಿರುದ್ಧ ಎಲ್ಲ ಮೀನುಗಾರರು ಕೂಡ ಈಗಾಗಲೇ ಟ್ರೋಲ್ ಅನ್ನ ಮಾಡ್ತಿದ್ದಾರೆ. ಸಚಿವರ ಉದ್ದಟತನ ಹೇಳಿಕೆ ವಿರುದ್ಧ ಈಗ ಆಕ್ರೋಶ ಕೂಡ ವ್ಯಕ್ತವಾಗ್ತಿದೆ. ಶರ್ಮಿತಾ ಶೆಟ್ಟಿ. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್. ಹಾಗೇನೆ ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಟ್ ಮಾಡಿದಂತ ವಾಸುದೇವ್ ಅವರೇ. ಇಲ್ಲಿ ರಾಜಕೀಯ ದ್ವೇಷ ಏನಾದ್ರೂ ಇರಲಿ, ಇವಾಗ ಮೀನುಗಾರರ ಕುಟುಂಬದವರು ಸಂಕಷ್ಟದಲ್ಲಿದ್ದಾರೆ. 29 ದಿನ ಆಗಿದೆ, 7 ಜನ ಈಗ ಮಿಸ್ಸಿಂಗ್ ಆಗಿ. ಅಟ್ಲೀಸ್ಟ್ ಈ ಕ್ಷಣದವರೆಗೂ ಕೂಡ ಇವರು ನಿರ್ಲಕ್ಷ್ಯ ಮಾಡ್ತಾನೆ ಬಂದಿದ್ದಾರೆ. ಇದು ದೊಡ್ಡ ಇಶ್ಯೂ. ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡಿಲ್ಲ, ಕೇಂದ್ರ ಸರ್ಕಾರ ಇನ್ನೂ ಕೂಡ ಈ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಮೀನುಗಾರರ ಮುಖಂಡರು ಜೊತೆಗೆ ಮೀನುಗಾರರ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಬೃಹತ್ ಮಟ್ಟದಲ್ಲಿ ಹೋರಾಟವನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಮೀನುಗಾರರು ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಯಾರ ಕೈ ಸೆರೆಯಾಗಿದ್ದಾರೆ ಈ ಬಗ್ಗೆ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ. ಆದಷ್ಟು ಬೇಗ ಈ 7 ಜನ ಮೀನುಗಾರರು ಸೇಫ್ ಆಗಿ ರೀಚ್ ಆಗ್ಲಿ ಅನ್ನೋದೇ ನಮ್ಮ ಆಶಯ ಕೂಡ. ಈಗ ಮೃತ್ಯುಂಜಯ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.